ಹಲೋ ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ಇವತ್ತಿನ ದಿವಸ ನಾನು ಹೇರ್ ಕೇರ್ ಬಗ್ಗೆ ಒಂದು ಟಿಪ್ಸನ್ನು ಕೊಡಲಿಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಹಾಗೆ ಹೇರ್ ಕೇರ್ ಅಥವಾ ಹೇರ್ ಗ್ರೋತ್ ಚಾಲೆಂಜನ್ನು ತಗೊಳ್ಳುವ ಅಂತ ಹೇಳಿ ಒಂದು ಪ್ಲ್ಯಾನನ್ನು ಮಾಡಿದ್ದೇನೆ. ನನಗೆ ಕೂಡ ತುಂಬಾ ಕಡಿಮೆ ಹೇರ್ ಇದೆ. ಹಾಗೆ ಅದನ್ನು ಗ್ರೋತ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ನಾವು ಅದರ ಆರೈಕೆಯನ್ನು ಮಾಡಬೇಕು. ಹೇರನ್ನು ಯಾವಾಗಲೂ ನಾವು ಆರೈಕೆ ಮಾಡಲಿಲ್ಲ ಅಂದರೆ ಅದರ ಗ್ರೋತ್ ಖಂಡಿತ ಆಗೋದಿಲ್ಲ. ನೆಗ್ಲೆಕ್ಟ್ ಮಾಡೋದು, ಸರಿಯಾಗಿ ಅದರ ಹೆಲ್ಮೆಟ್ ಎಲ್ಲ ಹಾಕೊಂಡೆಲ್ಲ ಹೋಗ್ತೇವಲ್ಲ ನಾವು, ಕೂದಲು ತುಂಬ ಬೆವರಿರ್ತದೆ, ಅದಕ್ಕೆ ಸರಿಯಾಗಿ ಎಣ್ಣೆ ಹಾಕೋದಿಲ್ಲ, ಸರಿಯಾಗಿ ತಲೆಗೆ ಸ್ನಾನ ಮಾಡೋದಿಲ್ಲ, ಸರಿಯಾಗಿ ಕ್ಲೀನ್ ಆದ ಕೂಂಬಲ್ಲಿ ತಲೆಯನ್ನು ಬಾಚಿಕೊಳ್ಳೋದಿಲ್ಲ, ಥರ ಒಟ್ರಾಸಿ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಹೇರ್ ಫಾಲ್ ಆಗೋದು, ಡ್ಯಾಂಡ್ರಫ್ ಆಗೋದು, ಇಚ್ಚಿಂಗ್ ಆಗೋದು ಎಲ್ಲನೂ ಹೇರ್ ಪ್ರಾಬ್ಲಮ್ಸ್ ಆಗುತ್ತೆ. ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು, ಹೇರ್ ಕೇರ್ ಯಾವ ರೀತಿ ಮಾಡಬೇಕು, ಹಾಗೆ ಹೇರ್ ಕೇರ್ ಮಾಡಲಿಕ್ಕೆ ಯಾವ ಹೋಮ್ ರೆಮಿಡೀಸನ್ನು ಯೂಸ್ ಮಾಡ್ಬೋದು, ಯಾವ ರೀತಿ ಯೂಸ್ ಮಾಡಿದರೆ ಹೇರ್ ಗ್ರೋ ಆಗ್ತದೆ, ಅಟ್ಲೀಸ್ಟ್ ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತದೆ, ಡ್ಯಾಂಡ್ರಫ್ ಕಡಿಮೆ ಆಗ್ತದೆ, ಇಚ್ಚಿಂಗ್ ಕಡಿಮೆ ಆಗ್ತದೆ, ಹಾಗೆ ಕೂದಲು ಸಿಲ್ಕಿ ಹಾಗೆ ಶೈನಿ ಆಗಿ ಇರ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವ. ಹಾಗೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಾನು ನನ್ನ ಕೂದಲು ಗ್ರೋತ್ ಆಗಬೇಕು ಅಂತೇಳಿ ಚಾಲೆಂಜನ್ನು ತಗೊಳ್ತೇನೆ. ಅದೇ ರೀತಿ ನೀವು ಕೂಡ ಚಾಲೆಂಜನ್ನು ತಗೊಳ್ಬೋದು. ನಿಮ್ಮ ಹೇರ್ ಕೇರ್ ಚಾಲೆಂಜ್ ತಗೊಂಡು ನಿಮ್ಮ ಕೂದಲಿನ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದು. ನಾನು ಕೂಡ ತುಂಬಾ ನೆಗ್ಲೆಕ್ಟ್ ಮಾಡಿದೆ, ಸರಿಯಾಗಿ ಅದನ್ನು ನೋಡ್ಕೊಳ್ಳಿಲ್ಲ. ಬೇರೆ ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೆ. ಕೂದಲ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇರ್ತೇವೆ ನಾವು ಹೆಚ್ಚಾಗಿ. ಆದರೂ ಕೂಡ ತಲೆಯಲ್ಲಿ ಒಂದು ಯೋಚನೆ ಇರ್ತದೆ, ಯಾಕೆ ಹೇರ್ ಫಾಲ್ ಆಗ್ತದೆ, ಡ್ಯಾಂಡ್ರಫ್ ಆಗ್ತದೆ, ಏನು ಮಾಡೋದು ಅಂತ ಹೇಳುವ ಒಂದು ಯೋಚನೆ ನಮ್ಮಲ್ಲಿ ಇರ್ತದೆ. ಆದರೂ ಕೂಡ ನಾವು ಮತ್ತೆ ಕೂಡ ಅಸಡ್ಡೆ ಮಾಡ್ತೇವೆ. ಅದಕ್ಕೋಸ್ಕರನೇ ಈ ವಿಡಿಯೋ ನಾನು ಮಾಡ್ತಾ ಇರೋದು. ನೀವು ಕೂಡ ಚಾಲೆಂಜ್ ತಗೊಳ್ಳಿ, ನಾನು ಯೂಸ್ ಮಾಡೋ ರೆಮಿಡೀಸ್ ಎಲ್ಲ ಯೂಸ್ ಮಾಡಿ ನಿಮ್ಮ ಕೂದಲ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ, ಗ್ರೋತನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಇವತ್ತಿನ ಹೋಮ್ ರೆಮಿಡೀಸ್ ಏನು ಅನ್ನೋದನ್ನು ವಿಡಿಯೋದ ಮೂಲಕ ನೋಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ನಾನು ಬೆಂಡೆಕಾಯಿಯನ್ನು ತಗೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಸಣ್ಣ ಇದ್ದ ಕಾರಣ 4 ರಿಂದ 5 ಬೆಂಡೆಕಾಯಿಯನ್ನು ತಗೊಂಡಿದ್ದೇನೆ. ದೊಡ್ಡ ಬೆಂಡೆಕಾಯಿ ಅಂತ ಹೇಳಿದರೆ 2-3 ಸಾಕಾಗ್ತದೆ. ಸಣ್ಣದಿದ್ದ ಕಾರಣ ಒಂದು 5 ತಗೊಂಡಿದ್ದೇನೆ. ನಿಮಗೆ ನಿಮ್ಮ ಹೇರ್ ಗ್ರೋತ್, ಹೇರ್ ಎಷ್ಟು ಲಾಂಗ್ ಉಂಟು ಅಂತ ಅನ್ನೋದರ ಮೇಲೆ ಡಿಪೆಂಡ್. ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ಇದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಒಂದು ಪಾತ್ರಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ಜೆಲ್ ಯಾವ ರೀತಿ ಎಷ್ಟು ಬೇಕು ಅನ್ನೋದರ ಮೇಲೆ ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ತಾ ಇದ್ದೇನೆ. ಈಗ ಇದನ್ನು ಒಲೆ ಮೇಲೆ ಇಟ್ಟು ಕುದಿಸುವ. ಬೆಂಡೆಕಾಯಿಯಲ್ಲಿ ಲೋಳೆ ಅಂಶ ತುಂಬಾ ಇರೋದ್ರಿಂದ ಇದು ಕೂದಲಿಗೆ ತುಂಬ ಸಿಲ್ಕಿಯಾಗಿ ಶೈನಿಯಾಗಿ ಆಗ್ತದೆ. ಹಾಗೆ ಹೇರ್ ಫಾಲ್ ಕಡಿಮೆ ಆಗ್ತದೆ, ಡ್ಯಾಂಡ್ರಫ್ ಕಡಿಮೆ ಆಗ್ತದೆ, ತುಂಬ ಸಾಫ್ಟ್ ಆಗ್ತದೆ ಕೂದಲು. ತುಂಬಾ ಒಳ್ಳೆಯದು. ಇದನ್ನು ಆಗಾಗ ನೀವು ಮಾಡ್ತಾ ಇರಬೇಕು. ಒಮ್ಮೆ ಮಾಡಿಬಿಟ್ರೆ ನಿಮಗೆ ರಿಸಲ್ಟ್ ಏನು ಬರೋದಿಲ್ಲ, ಕಂಟಿನ್ಯೂಸ್ ಆಗಿ ಮಾಡಬೇಕು. ನೋಡಿ, ಇದನ್ನು ಈಗ ತುಂಬ ಹೊತ್ತೇನು ಇದು ಮಾಡೋದು ಬೇಡ. ಕೇವಲ ಒಂದು 5 ನಿಮಿಷ ಚೆನ್ನಾಗಿ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿ ಜೆಲ್ ಟೈಪ್ ನಿಮಗೆ ನೋಡೋ ಗೊತ್ತಾಗುತ್ತೆ, ದಪ್ಪ ಆಗ್ತದೆ. ಅಷ್ಟಾಗುವಾಗ ಆಫ್ ಮಾಡಿದರೆ ಸಾಕು. ತುಂಬ ಹೊತ್ತೇನು ಬೇಯುವುದು ಏನೋ ಬೇಕಾಗಿಲ್ಲ. ಅದು ಜಸ್ಟ್ ಒಂದು 5 ನಿಮಿಷ ಕುದಿಯುವಾಗ, 2 ರಿಂದ 3 ನಿಮಿಷ ಕುದಿಯುವಾಗ ನಿಮಗೆ ನೋಡಿ ದಪ್ಪ ಆಯ್ತು. ನೋಡಿ, ಈಗ ಕುದೀತಾ ಉಂಟು. ಇಷ್ಟ ಆದರೆ ಸಾಕು. ಇದನ್ನೀಗ ಆಫ್ ಮಾಡಿ ಇಟ್ಕೊಳ್ಳುವ. ಆಫ್ ಮಾಡಿ ಆದಮೇಲೆ ತಣ್ಣಗೆ ಆಗುವವರೆಗೆ ನಾವು ವೆಯ್ಟ್ ಮಾಡಿಕೊಳ್ಬೇಕು. ಮಾಡಲಿಕ್ಕೆ ತುಂಬಾ ಸುಲಭವಾದ ಒಂದು ರೆಮಿಡಿ ಅಂತ ಹೇಳ್ಬೋದು. ಜಸ್ಟ್ ಬೆಂಡೆಕಾಯಿಯನ್ನು ವಾಶ್ ಮಾಡಿಕೊಂಡು ಕಟ್ ಮಾಡಿ ಒಂದು 3 ನಿಮಿಷ ಕುದಿಸಿಟ್ರೆ ಆಯಿತು. ನೋಡಿ, ಈಗ ತಣ್ಣಗಾಗಿದೆ. ಆದಮೇಲೆ ಇದನ್ನು ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಕಿವುಚಬೇಕು. ಚೆನ್ನಾಗಿ ಕಿವುಚಿ ಆ ಜೆಲ್ಲನ್ನು ನಾವು ಬೇರ್ಪಡಿಸ್ಕೊಳ್ಬೇಕು. ಬಟ್ಟೆಯಲ್ಲಿ ಹಾಕಿದರೆ ತುಂಬಾ ಈಸಿ ಆಗ್ತದೆ. ಆ ಬೆಂಡೆಕಾಯಿಯನ್ನೆಲ್ಲ ಕೈಯಲ್ಲಿ ಹಿಚುಕಿಕೊಳ್ಬೇಕು. ಈಗ ನಮ್ಮ ಕೂದಲಿಗೆ ಬೇಕಾದಂತಹ ಜೆಲ್ ರೆಡಿ ಆಗುತ್ತೆ. ನೋಡಿ, ಇಷ್ಟು ಜೆಲ್ಲಾಗಿ ಬಂದಿದೆ. ನೋಡಿ, ಇದನ್ನೇ ನಾವು ನಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಳ್ಬೇಕು. ನಮ್ಮ ಹೇರ್ ಗ್ರೋತ್ ಆಗಬೇಕು, ಹೇರ್ ಆರೋಗ್ಯಕರವಾಗಿರಬೇಕು ಅಂದರೆ ಈ ಚಾಲೆಂಜನ್ನು ನಾವು ಆಕ್ಸೆಪ್ಟ್ ಮಾಡಲೇಬೇಕು. ಕೂದಲ ಆರೈಕೆಯನ್ನು ಮಾಡಲೇಬೇಕು. ಇಲ್ಲ ಅಂದರೆ ಖಂಡಿತ ನಮಗೆ ಪ್ರಾಬ್ಲಮ್ಸ್, ಕಟ್ಟಿಟ್ಟ ಬುತ್ತಿ, ಯಾವಾಗಲೂ ನೋಡಿದರೂ ಹೇರ್ ಫಾಲ್ ಆಗುವಂಥದ್ದು ಆಗ್ತಾನೇ ಇರ್ತದೆ. ಹಾಗೆ ನೋಡಿ, ಈಗ ಜೆಲ್ ರೆಡಿ ಆಯಿತು. ಇದನ್ನು ಈಗ ಹೇರಿಗೆ ಅಪ್ಲೈ ಮಾಡುವ. ಈ ರೀತಿ ಕನ್ಸಿಸ್ಟೆನ್ಸಿ ನೋಡಿ, ಹೀಗೆ ಇದ್ದರೆ ಆಯಿತು. ಜೆಲ್ ಕನ್ಸಿಸ್ಟೆನ್ಸಿ ನಿಮಗೆ ನೋಡೋ ಗೊತ್ತಾಗುತ್ತಲ್ಲ. ಇದನ್ನು ಕೂದಲಿಗೆ ಕಂಪ್ಲೀಟಾಗಿ ಹಚ್ಚಿಕೊಳ್ಳಿ. ವಿಡಿಯೋ ನೋಡಿದ್ರಲ್ಲ, ಬೆಂಡೆಕಾಯಿಯಿಂದ ಯಾವ ಥರ ಜೆಲ್ಲನ್ನು ತಯಾರು ಮಾಡ್ಕೊಳ್ಬೇಕು.
ಈಗ ಅದನ್ನು ಹೇರ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ವಿಡಿಯೋದ ಮೂಲಕ ನಾನು ತೋರಿಸ್ತೇನೆ. ನನ್ನ ಕೂದಲಿಗೆ ನಾನು ಅಪ್ಲೈ ಮಾಡ್ಕೊಳ್ತೇನೆ. ಅದೇ ಹೇರ್ ಪ್ಯಾಕ್ ನಮ್ಮ ಕೂದಲಿಗೆ ಹಚ್ಚಿಕೊಳ್ಳುವ ಮೊದಲೇ ನಾವು ಎಣ್ಣೆಯನ್ನು ತಲೆಗೆ ಹಚ್ಕೊಳ್ಬೇಕು. ಹಾಗಾಗಿ ನನ್ನ ಕೂದಲಿಗೆ ಫಸ್ಟ್ ನಾನು ಎಣ್ಣೆನ ಹಚ್ಕೊಳ್ತೇನೆ. ಹೇರ್ ಫಾಲ್ ಆಗ್ತದೆ ಅಂತೇಳಿ ಈಗಿನ ಒಂದು ವೆದರಿಗೆ ಇರ್ಬೋದು, ತುಂಬಾ ಹೇರ್ ಫಾಲ್ ಆಗ್ತದೆ, ಡ್ಯಾಂಡ್ರಫ್ ಬರ್ತದೆ, ತಲೆ ದುರಿಸ್ತದೆ ಬೆವರಿಗೆ ಎಲ್ಲ. ಅದಕ್ಕೆಲ್ಲ ನಾವು ಹೇರ್ ಕೇರ್ ಚಾಲೆಂಜನ್ನು ತಗೋಬೇಕು. ಫಸ್ಟಿಗೆ ಎಣ್ಣೆನ ಹಚ್ಕೊಂಡು ಈ ಥರ ಚಂದ ಕೂದಲಿಗೆ ಹೇರ್ ಪ್ಯಾಕ್ ಹಚ್ಚುವಾಗ ಅಥವಾ ಹೇರ್ಗೆ ಈಗ ಹೇರ್ ಪ್ಯಾಕ್ ಹಚ್ತೀರಿ ನೀವು, ಏನೇ ಹೇರ್ ಪ್ಯಾಕ್ ಹಚ್ಚಲಿ ಏನೇ ಮಾಡಲಿ, ಆದರೆ ಅದನ್ನು ಹಚ್ಚುವ ಮೊದಲು ಫಸ್ಟಿಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನೋಡಿ, ಈಗ ಇಲ್ಲಿ ಬೆಂಡೆಕಾಯಿ ಇದೆ, ಜೆಲ್, ಬೆಂಡೆಕಾಯಿನ ಮಾಡಿದಂತಹ ಜೆಲ್ ರೆಡಿ ಇದೆ. ನಾವು ಇದನ್ನೀಗ ತಲೆಗೆ ಹಚ್ಕೊಳ್ಳುವ. ಈ ಜೆಲ್ಲನ್ನು ಕೂದಲನ್ನು ಹೀಗೆ ಈ ಥರ ಬಿಡಿಸಿ ಬಿಡಿಸಿ ನಮ್ಮ ಬೇರುಗಳಿಗೆ ಚೆನ್ನಾಗಿ ಅದನ್ನು ಹಚ್ಚಿಕೊಳ್ಬೇಕು. ಇದರಿಂದ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು, ಹಾಗೆ ಡ್ಯಾಂಡ್ರಫಿಗೆ ಒಳ್ಳೆಯದು. ಕೂದಲು ತುಂಬ ಸಿಲ್ಕಿ ಹಾಗೆ ಸ್ಮೂತಿ ಆಗಿ ಬರ್ತದೆ. ಈ ರೆಮಿಡಿಯನ್ನು ಮಾಡಲಿಕ್ಕೆ ನಿಮಗೆ ಎಲ್ಲರಿಗೂ ಕೂಡ ತುಂಬಾ ಈಸಿಯಾದ ರೆಮಿಡೀಸನ್ನೇ ನಾನು ಜಾಸ್ತಿ ಹೇಳ್ತೇನೆ. ಹಾಗೆ ಅದರಿಂದ ಬೆನಿಫಿಟ್ ಕೂಡ ಅಷ್ಟೇ ಇರುತ್ತೆ. ಹಾಗೆ ಬೇರೆ ಬೇರೆ ಇನ್ನು ಹೇರ್ ಕೇರ್ ನಿಮಗೆ ಬರ್ತಾನೆ ಇರ್ತದೆ ವೀಡಿಯೋಸ್, ಯಾಕೆಂದರೆ ನಾನು ಚಾಲೆಂಜ್ ತಗೊಂಡಿದ್ದೇನಲ್ಲ. ಹಾಗಾಗಿ ವಾರದಲ್ಲಿ ಒಂದು ಅಥವಾ ಅದು ನಾನು ಯಾವಾಗ ಹೇರ್ ಕೇರ್ ಮಾಡ್ಕೊಳ್ತೇನೆ ಆಗೆಲ್ಲ ವೀಡಿಯೋಸ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ಕೊಳ್ತೇನೆ. 1 ಮಂತಲ್ಲಿ ನಮ್ಮ ಹೇರ್ ಯಾವ ರೀತಿ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗ್ತದಾ, ಗ್ರೋತ್ ಆಗ್ತದಾ, ಎಲ್ಲವನ್ನು ನಾವು ನೋಡುವ ಚಾಲೆಂಜಲ್ಲಿ. ಹೀಗೆ ಮಾಡಿದರೆ ಮಾತ್ರ ಕೂದಲಿನ ಆರೋಗ್ಯ ವೃದ್ಧಿ ಆಗ್ತದೆ. ಇದನ್ನೆಲ್ಲ ಈಗ ಚಂದ ಅಪ್ಲೈ ಮಾಡ್ಕೊಳ್ಬೇಕು. ಕೂದಲ ಫಸ್ಟ್ ಮೇಲೆ ನೆತ್ತಿಗೆ ಜಾಸ್ತಿ ಹಚ್ಕೊಳ್ಬೇಕು, ಆಮೇಲೆ ಹೇರಿಗೆ ಕೂಡ ಹಚ್ಕೊಳ್ಬೇಕು ಉಳಿದದನ್ನು. ಬೇರುಗಳಿಗೆ ಹಾಕಿ ತುಂಬ ಮಸಾಜ್ ಮಾಡಿ ಈ ಥರ ನೆತ್ತಿ ಇಲ್ಲಿ ಎಲ್ಲ ನೋಡಿ, ಇಲ್ಲಿ ಆಗಿರ್ಬೇಕು ಜಾಸ್ತಿ, ಇಲ್ಲಿಗೆ ಹಾಕಿ ಥರ ಮುಚ್ಚಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಹಚ್ಚಿಕೊಡೋದೆಲ್ಲ ಆಯಿತು. ಇದನ್ನು ಈಗ ಒಂದು ಗಂಟೆ ಇಟ್ಕೊಂಡು ಆಮೇಲೆ ಚಂದ ಮಾಡಿ ಸ್ನಾನ ಮಾಡಬೇಕು. ಶ್ಯಾಂಪು ಹಾಕಿ ಸ್ನಾನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲದಿದ್ದರೆ ಆ ಲೋಳೆ ಅಂಶ ಹೋಗ್ಬೇಕಾದ್ರೆ ಶಾಂಪು ಬೇಕಾಗುತ್ತೆ. ಈ ಬೆಂಡೆಕಾಯಿ ರಸ ತಲೆಗೆ ಲೋಳೆ ಅಂಶ ಇರೋದ್ರಿಂದ ತುಂಬಾ ಸಿಲ್ಕಿ ಹಾಗೆ ಶೈನಿಯಾಗಿ ಬರ್ತದೆ. ಹಾಗಾಗಿ ಇದನ್ನು 1 ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮನೆಯಲ್ಲೇ ಇದ್ದ ಇಂಗ್ರೀಡಿಯೆಂಟ್ಸಿಂದ ಸುಲಭವಾಗಿ ಮಾಡುವಂತಹ ಒಂದು ರೆಮಿಡಿ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ಹೇರ್ ಕೇರ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ.
ಹಾಗೆ ನಾವು ಯಾವುದನ್ನೇ ಆದರೆ ಒಂದು ಚಾಲೆಂಜ್ ಆಗಿ ತಗೊಂಡ್ರೆ ಮಾತ್ರ ನಮ್ಮ ಕೈಯಿಂದ ಕೆಲಸ ಆಗ್ತದೆ, ಆಗಲೇಬೇಕು ಅಂತ ಹೇಳೋ ಒಂದು ಚಾಲೆಂಜನ್ನು ತಗೊಳ್ಬೇಕು. ಹಾಗೆ ನಾನು ಇನ್ನೊಂದು ಚಾನಲ್ ಇದೆ ನಂದು, ಅರ್ಚನಾ ವೆಜ್ ರೆಸಿಪಿ ಅಂತ ಹೇಳಿ. ಅದರಲ್ಲಿ ನಾನು ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಹಾಕ್ತೇನೆ. ಹಾಗೆ ಅದರಲ್ಲಿ ನಾನು ಕೂಡ ವೆಯ್ಟ್ ಲಾಸ್ ಚಾಲೆಂಜನ್ನು ತಗೊಂಡಿದ್ದೇನೆ. ತುಂಬಾ ರಿಸಲ್ಟ್ ಕೂಡ ಬಂದಿದೆ ನನಗೆ. ನಾನು 80 kg ವರೆಗೆ ಆಗಿದ್ದೆ. 80 kg ಇದ್ದವಳು 10 kg ಕಡಿಮೆ ಆಗಿ ಈಗ 70 kg ಇದ್ದೇನೆ. ಅಂದರೆ 10 kg ನಾನು ಕಡಿಮೆ ಮಾಡಿದ್ದೇನೆ ಅಂತ ಹೇಳಿದರೆ ಡಯಟ್ ಚಾಲೆಂಜನ್ನು ತಗೊಂಡೆ, ಹೆಲ್ದಿ ರೆಸಿಪಿಗಳನ್ನು ಮಾಡಿದೆ, ಹೆಲ್ದಿ ಆದ ಫುಡ್ಡನ್ನು ತಗೊಂಡು ವರ್ಕೌಟ್ ಮಾಡಿ ಎಕ್ಸಸೈಸ್ ಮಾಡಿ ಎಲ್ಲ ಫುಡ್ ಕಂಟ್ರೋಲ್ ಮಾಡಿ ನಾನು ಹೆಲ್ದಿಯಾಗಿ 10 kg ಅಷ್ಟು ವೆಯ್ಟನ್ನು ಲಾಸ್ ಆಗಿದ್ದೇನೆ. ಅದನ್ನು ಯಾಕೆ ನಾನು ಇಲ್ಲಿ ಹೇಳ್ತಿದ್ದೇನೆ ಅಂದರೆ, ಹೇರ್ ಕೇರ್ ಕೂಡ ಈ ಎಲ್ಲ ಮಾಡುವಾಗ ನನ್ನ ಹೇರ್ ಏನೂ ನಾನು ಕೇರ್ ಮಾಡಿದೆ ಇಷ್ಟಾದರೂ ಉಳಿದಿದೆ ಅಂತ ಹೇಳಿದರೆ ನಾನು ತಗೊಳ್ಳೋ ಫುಡ್, ನಮ್ಮ ಕೂದಲ ಆರೈಕೆಗೆ ಫುಡ್ ಅಂತ ಹೇಳೋದು ಕೂಡ ತುಂಬಾ ಮುಖ್ಯ. ಹೆಲ್ದಿ ಆದಂತಹ ಆಹಾರಗಳು, ಈಗ ಕರಿಬೇವು, ಮೆಂತೆ ಅಂಥದ್ದೆಲ್ಲ ಹೇರಿಗೆ ತುಂಬಾ ಒಳ್ಳೆಯದು. ಅಂಥದನ್ನೆಲ್ಲ ತಿಂದು ನಮ್ಮ ಹೇರಿನ ಕೂದಲಿನ ಆರೋಗ್ಯವನ್ನು ನಾವು ಹೆಚ್ಚಿಸ್ಕೊಳ್ಬೇಕು. ಕೂದಲಿಗೆ ಎಣ್ಣೆ ಹಚ್ಚಿಕೊಳ್ಬೇಕು. ಹೊರಗಿಂದ ಎಷ್ಟು ಆರೈಕೆ ಮಾಡ್ತೇವೆ ಹಾಗೆ ಶರೀರದಲ್ಲಿ ಆಹಾರವನ್ನು ಕೂಡ ಕೊಡಬೇಕು. ನ್ಯೂಟ್ರಿಷನ್ ಎಲ್ಲ ಸಿಗದಿದ್ದರೆ, ವಿಟಮಿನ್ ಇ ಡೆಫಿಷಿಯನ್ಸಿ ಆದರೆ ಅದೆಲ್ಲ ಕೂದಲು ಉದುರೋದು, ಡ್ಯಾಂಡ್ರಫ್ ಆಗೋದು ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಆ ವಿಷಯವನ್ನೆಲ್ಲ ಇಲ್ಲಿ ಹೇಳಿದ್ದೀಗ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹೀಗೇ ಬೇರೆ ಬೇರೆ ಸ್ಕಿನ್ ಕೇರ್ ಟಿಪ್ಸ್ ಹಾಗೆ ಹೇರ್ ಕೇರ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.